ಅಲ್ಲ ನೀವು ಕೇಳೋ ಪ್ರಶ್ನೆಗೆ ನಾನು ಉತ್ತರ ಹೇಳ್ತೀನಿ ಅಂತ ಒಂದು ವಿಡಿಯೋ ಮಾಡಾಕಿದ್ದೆ. ಅದು ತುಂಬ ಜನ ರೆಸ್ಪಾನ್ಸ್ ಮಾಡಿದ್ರಿ. ಮತ್ತು ಅದನ್ನ ಮೆಸೇಜಲ್ಲೂ ಕೂಡ ಈ ರೋಗ ಆ ರೋಗ ಬ್ರೋ ಅಂತ ಒಂದಷ್ಟು ಮೆಸೇಜ್ಗಳು ಬಂದಿತ್ತು. ಮತ್ತು ಕಮೆಂಟ್ಸಲ್ಲೂ ಕೂಡ ಒಂದಷ್ಟು ಮೆಸೇಜ್ಗಳು ಬಂದಿದ್ದು, ಅಂದರೆ ಕಮೆಂಟ್ ಮಾಡಿದ್ರಿ. ಅದಕ್ಕೆ ವಿಡಿಯೋ ಇನ್ನೊಂದು ಸತ ಹೇಳ್ಬಿಡೋಣ ಅಂದ್ಬಿಟ್ಟು ಇನ್ನೊಂದಷ್ಟು ಮೆಸೇಜ್ಗಳಿದ್ವಲ್ಲ, ಅದಕ್ಕೆ ರಿಪ್ಲೈ ಕೊಟ್ಬಿಡು ಅಂತ ಈ ವಿಡಿಯೋನ ಕಂಪ್ಲೀಟಾಗಿ ನೋಡ್ಕೊಳ್ಳಿ. ಅಂದರೆ ಮೆಸೇಜ್ಗಳೆಲ್ಲನೂ ನಾನು ಸ್ಕ್ರೀನ್ ಮೇಲೆ ಹಾಕೋಕ್ಕಾಗಲ್ಲ, ಯಾಕಂತಂದ್ರೆ ಅದೆಲ್ಲ ಸ್ಕ್ರೀನ್ಶಾಟ್ ತೆಗೆದು ಅದೆಲ್ಲ ಹಾಕೋದಕ್ಕೆ ತುಂಬ ಲೇಟ್ ಆಗುತ್ತೆ. ಮತ್ತು ಒಂದು ಸ್ವಲ್ಪ ಕೆಲಸದ ಬ್ಯುಸಿ ಇರೋದ್ರಿಂದ ಹಾಗಾಗಿ ಮೆಸೇಜ್ನ ನಾನು ನೋಡಿರೋಷ್ಟು ನೀಟಾಗಿ ಮೆಸೇಜ್ನ ಹೇಳಿರ್ತೀನಿ. ಕಂಪ್ಲೀಟಾಗಿ ವೀಡಿಯೋಗಳನ್ನ ನೋಡ್ಕೊಳ್ಳಿ. ಅಂದರೆ ಮೊದಲನೇದಾಗಿ ಬ್ರೋ, ಈ ಟೈಮ್ಗೆ ಮತ್ತು ಕಣ್ಣು ಹತ್ರ ಮತ್ತು ಕಿವಿ ಹತ್ರ ಕಣ್ಣು ಹತ್ರ ಮತ್ತು ಮೂಗತ್ರ ಎಲ್ಲ ಒಂಥರ ನೀರು ಥರ ಸೋರೋದು, ಮತ್ತು ಕೋಳಿಗಳು ವೀಕ್ ಆಗೋದು, ಮತ್ತು ರೆಕ್ಕೆ ಬಿಟ್ಕೊ ಕೂತ್ಕೊಳ್ಳೋದು ಈ ಥರ ಆಗ್ತಿದೆ. ಏನು ಮಾಡಬೇಕು? ಅದನ್ನು ನೀವು ನೀಟಾಗಿ ಅರಿಶಿನ ಪುಡಿ ಮತ್ತು ಉಪ್ಪಿನ ಪುಡಿನ ತೊಗೊಂಡು ನೀಟಾಗಿ ಅದನ್ನ ಮುಖ ಎಲ್ಲ ತೊಳೆದ್ಬಿಟ್ಟು ನೀಟಾಗಿ ನಗಡಿ ಆಗುತ್ತೆ ಮುಂದೆ ಕಡೆ ಆ ನಗಡಿನ ತೆಗಿಬೇಕಾಗುತ್ತೆ. ಅಂದರೆ ವೆದರ್ ಪ್ರಾಬ್ಲಮ್ಮು. ಅಂದರೆ 6 ಗಂಟೆ 7 ಗಂಟೆ ಒಳಗಡೆ ಇವಾಗ ಏನಪ್ಪ ಅಂತಂದ್ರೆ ಒಂದು 8 ಗಂಟೆ ಮೇಲ್ಗಡೆ ಬಿಸಿಲು ಬಂದಮೇಲೆ ಕೋಳಿನ ಆಚೆ ಬಿಡಿ. ಯಾವುದೇ ಕಾರಣಕ್ಕೂ ಬೇಗ ಬಿಡೋಕೆ ಹೋಗ್ಬಿಡಿ. ಬೇಗ ಬಿಟ್ಟರೆ ಈ ಥರ ಪ್ರಾಬ್ಲಮ್ನ ನೀವು ಕಂಪ್ಲೀಟಾಗಿ ಎದುರಿಸಬೇಕಾಗುತ್ತೆ. ಇದನ್ನ ಕಂಪ್ಲೀಟಾಗಿ ನೀವು ಒಂದು 8 ಗಂಟೆ ಮೇಲೆ ಬಿಟ್ಟರೆ ವೆದರ್ ಸರಿ ಹೋಗುತ್ತೆ. ಈಗ ಚಳಿಗಾಲ ಇರೋದ್ರಿಂದ ನೀವು ಯಾವುದೇ ರೀತಿ ಆ್ಯಂಟಿಬಯೋಟಿಕ್ ಹಾಕಿದ್ರೆ ಆ್ಯಂಟಿಬಯೋಟಿಕ್ ಡೈರೆಕ್ಟ್ ವಿಷ ಆಗಿರುತ್ತೆ. ಅಂದರೆ ಈ ಟೈಮ್ಗೆ ಆ್ಯಂಟಿಬಯೋಟಿಕ್ ನೀವು ಎಷ್ಟು ಕಂಟ್ರೋಲ್ ಮಾಡ್ತೀರಾ ಅಷ್ಟು ಒಳ್ಳೆಯದು. ಚಳಿಗಾಲದಲ್ಲಿ ಆ್ಯಂಟಿಬಯೋಟಿಕ್ ಯಾವುದೇ ಕಾರಣಕ್ಕೂ ಜಾಸ್ತಿ ವರ್ಕ್ ಮಾಡೋಕ್ಕೆ ಹೋಗಲ್ಲ. ದಯವಿಟ್ಟು ಅರಿಶಿನ ಮತ್ತು ಉಪ್ಪಿನ ಪುಡಿ ಏನೈತೆ ಅದನ್ನ ಮೂಗಲ್ಲಿ ನೀಟಾಗಿ ಗೊಣ್ಣೆ ಎಲ್ಲ ತೆಗೆದುಬಿಟ್ಟು ನೀಟಾಗಿ ಬಿಟ್ಬಿಟ್ಟು, ಈ ಟೈಮ್ಗೆ ಏನಪ್ಪ ಅಂತಂದರೆ ಎಲ್ಲರೂ ಮಾಡಬೇಕಾಗಿರೋದೇನು ಅಂದರೆ ಕೋಳಿ ಸಾಕಿರೋರು ಒಂದು ತಿಂಗಳಲ್ಲಿ ಒಂದು ಸಲ ಬೆಲ್ಲದ ನೀರು, ಇಲ್ಲ ಅಂತಂದರೆ ಅರಿಶಿನ ಮತ್ತು ಉಪ್ಪು ನೀರು, ಮತ್ತು ಇನ್ನು ಅಂದರೆ ಬೆಳ್ಳುಳ್ಳಿ ಪೇಸ್ಟು, ಮತ್ತು ಅಂದರೆ ಬೆಳ್ಳುಳ್ಳಿನ ಜಜ್ಜಿಬಿಟ್ಟು ಹಾಕೋದು, ಇಲ್ಲ ಬೆಳ್ಳುಳ್ಳಿ ಶುಂಠಿನ ಜಜ್ಜಿಬಿಟ್ಟು ಹಾಕೋದ್ರಿಂದ ನಿಮಗೆ ಆಲ್ಮೋಸ್ಟ್ ರೋಗಗಳು ಕಂಟ್ರೋಲ್ ಆಯ್ತವೆ. ಇಲ್ಲಾಂದರೆ ನಿಮ್ಮ ಮನೆಗಳ ಹತ್ರ ಪಪ್ಪಾಯಿ ಅಂದರೆ ಪರಂಗಿ ಹಣ್ಣು, ಮತ್ತು ಇಲ್ಲಾಂದರೆ ನುಗ್ಗೆ ಸೊಪ್ಪು ಈ ಥರ ಏನಾದರೂ ಜಾಸ್ತಿ ಏನಾದರೂ ಇತ್ತು ಅಂದರೆ ಡೈಲಿ ಹಾಕೋದ್ರಿಂದ ನಿಮ್ಗೆ ತುಂಬ ಒಳ್ಳೆಯದು ರೋಗಗಳಿಗೆ. ನೀವು ಅದನ್ನು ಬಿಟ್ಬಿಟ್ಟು ಈ ಟೈಮ್ಗೆ ಏನಪ್ಪ ಅಂದರೆ ನೀವು ಜಾಸ್ತಿ ಆ್ಯಂಟಿಬಯೋಟಿಕ್ ಹಾಕ್ತಾ ಹೋಗ್ತಾಯಿದ್ರೆ ಆ್ಯಂಟಿಬಯೋಟಿಕ್ಕಿಂದನೇ ಎಲ್ಲ ರೋಗನೂ ಕ್ಲಿಯರ್ ಆಗಲ್ಲ. ಆ್ಯಂಟಿಬಯೋಟಿಕ್ ಒಂದು ಭಾಗ ಅಷ್ಟೇ. ಅಂದರೆ ಈಗ ನಾವು ಹುಷಾರು ತಪ್ಪಿದಾಗ ಒಂದು ಮಾತ್ರೆಗಳು ತೊಗೊಳ್ಳೋ ಥರ ಆ್ಯಂಟಿಬಯೋಟಿಕ್ ಒಂದು ಭಾಗ ಅನ್ನೋದು ಬಿಟ್ಟರೆ ಯಾವುದೇ ರೀತಿ ಆ್ಯಂಟಿಬಯೋಟಿಕ್ ಇವಾಗ ಪ್ರಯೋಜನ ಆಗಲ್ಲ. ದಯವಿಟ್ಟು ನೀವು ಆದಷ್ಟು ನ್ಯಾಚುರಲಾಗಿ ಕೋಳಿಗಳನ್ನ ಸಾಕಿ ಫ್ರೆಂಡ್ಸ್.